ಪರಪ್ಪನ ಅಗ್ರಹಾರ ಜೈಲಿಂದ ಕೈದಿಗಳನ್ನ ರಾತ್ರೋರಾತ್ರಿ ಶಿಫ್ಟ್ ಮಾಡಿರುವ ಹಿಂದಿರುವ ಹುನ್ನಾರ ಏನು ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ನಿನ್ನೆ ಡಿಐಜಿ ರೂಪಾ ಸೆಂಟ್ರಲ್ ಜೈಲಿಗೆ ದಿಢೀರಂತ ಭೇಟಿ ಕೊಟ್ಟಿದ್ದರು. ಈ ವೇಳೆ 900 ಸಜಾ ಕೈದಿಗಳು ಸಮಸ್ಯೆ ಹೇಳುವುದಕ್ಕೆ ಮುಂದಾದ್ರು. ಜೈಲಿನ ಮೈದಾನದಲ್ಲಿ ಕೂತು ಸಮಸ್ಯೆಯನ್ನ ಡಿಐಜಿ ರೂಪಾ ಮುಂದೆ ಹೇಳಿಕೊಳ್ತಾ ಇದ್ರು. ಆಗ ಅಧೀಕ್ಷಕ ಕೃಷ್ಣಕುಮಾರ್ ಎಂಟ್ರಿ ಕೊಟ್ಟಿದ್ರು. ಕೃಷ್ಣಕುಮಾರ್ ಹಿಂದೆ 10 ಕೈದಿಗಳು ನಿಂತಿದ್ರು. ಈ ವೇಳೆ 10 ಮಂದಿಯನ್ನ ತೋರಿಸಿ ಇವರಿಂದ ತೊಂದರೆಯಾಗತ್ತೆ ಅಂತ 900 ಕೈದಿಗಳು ಹೇಳಿದ್ರು. ಜೊತೆಗೆ ಈ 10 ಮಂದಿ ಹೇಳಿದಂತೆ ಜೈಲಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ, ಜೈಲಿನ ವಾರ್ಡನ್ಗಳನ್ನ ಬೇಕಾದಲ್ಲಿ ನೇಮಿಸೋದು ಕೂಡ ಇದೇ ಕೈದಿಗಳೇ, ಇವರು ಹೇಳಿದ ಕಡೆ ಜೈಲು ವಾರ್ಡನ್ಗಳು ಕೆಲಸ ಮಾಡಬೇಕು ಅಂತ ಕೃಷ್ಣಕುಮಾರ್ ಹಿಂದೆ ನಿಂತಿದ್ದಂತಹ ಜನರು 10 ಕೈದಿಗಳ ವಿರುದ್ಧ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ 32 ಕೈದಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಡಿಐಜಿ ರೂಪಾ ಜೊತೆ ಮಾತನಾಡಬೇಕು ಅಂತ ಜೈಲಿನ ಮೈದಾನದಲ್ಲಿ ಕುಳಿತು ಪ್ರತಿಭಟಿಸಿದ್ದ 32 ಕೈದಿಗಳನ್ನ ಥಳಿಸಿ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲಾಗಿದೆ ಅನ್ನುವಂತಹ ಆರೋಪದ ಬೆನ್ನಲ್ಲೇ ನಿನ್ನೆ ರಾತ್ರಿ ಕೈದಿಗಳಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಎನ್ನಲಾಗಿದೆ. ಈ ಸಂಬಂಧ ನನ್ನ ಪತಿಯನ್ನ ಕೂಡ ಥಳಿಸಲಾಗಿದೆ ಅಂತ ಕೈದಿ ರಾಮಮೂರ್ತಿಯ ಪತ್ನಿ ಅನಿತಾ ಆರೋಪಿಸಿದ್ದಾರೆ. ಇನ್ನು ಡಿಐಜಿ ರೂಪಾ ಜೊತೆಗೆ ಮಾತನಾಡಬೇಕು ಅಂತ ಜೈಲಿನ ಮೈದಾನದಲ್ಲಿ ಕುಳಿತು 32 ಕೈದಿಗಳು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಅವರೆಲ್ಲರನ್ನ ಕೂಡ ಥಳಿಸಿ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ನಿನ್ನೆ ರಾತ್ರಿಯೇ ಕೈದಿಗಳಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಅಂತ, ಯಾಕಂದ್ರೆ ಈ ಸಂಬಂಧ ಪತಿಯನ್ನ ಥಳಿಸಲಾಗಿದೆ ಅಂತ ಕೈದಿ ರಾಮಮೂರ್ತಿಯ ಪತ್ನಿ ಅನಿತಾ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಡಿಐಜಿ ರೂಪಾ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಸಮಸ್ಯೆ ಹೇಳ್ಕೊಳ್ತಾರೆ ಅಂತ ಕೈದಿಗಳನ್ನ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಕೈದಿ ರಾಮಮೂರ್ತಿಯ ಪತ್ನಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಏನ್ ನಡೀತಂತೆ ನಿನ್ನೆ ಅಲ್ಲಿ? ಖಂಡಿತ ಸುಕನ್ಯ, ಏನಂತಂದ್ರೆ ಕಳೆದ 2 ದಿನಗಳಲ್ಲಿ ಏನು ಜೈಲಿನಲ್ಲಿ ನಡೀತಿರೋ ಬ್ರಹ್ಮಾಂಡ ಭ್ರಷ್ಟಾಚಾರ ಅವ್ಯವಹಾರಗಳು ನಡೀತಾ ಇದೆ. ಮತ್ತು ಅದ್ರ ಜೊತೆಗೆ ಕಲಿದಂಥ ಕೈದಿಗಳಿಗೆ VIP ಟ್ರೀಟ್ಮೆಂಟ್ ನೀಡ್ತಾರೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿರುವಂಥ, ಅದ್ರ ಜೊತೆಗೆ ರೂಪಾ ಅವರು ಸಹ ಅವರು ಸತ್ಯನಾರಾಯಣ ಮೇಲೆ ಆರೋಪ ಸಹ ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ರೂಪಾ ಅವರು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಏನಂತಂದ್ರೆ ಅಲ್ಲಿದ್ದಂಥ ಕೈದಿಗಳೆಂದರೆ ಸುಮಾರು 16 ವರ್ಷಗಳಿಂದ ಶಿಕ್ಷೆ ಅನುಭವಿಸ್ತಿರುವಂಥ ಕೈದಿಗಳು, ಸಜಾ ಕೈದಿಗಳೆಂದರೆ ಅವ್ರನ್ನ ಅಲ್ಲಿರುವಂಥ ಸೂಪರಿಂಟ್ ಆದಂಥ ಕೃಷ್ಣಕುಮಾರ್ ಎಂದರೆ ಕರೆಸಿ ವಿಚಾರಣೆ ನಡೆಸ್ತಾರೆ. ಯಾವ ವಿಚಾರಕ್ಕಾಗಿ ವಿಚಾರಣೆ ನಡೆಸ್ತಾರೆ ನೋಡ್ತಾ ಹೋದ್ರೆ ಇತ್ತೀಚಿನ ದಿನಗಳಲ್ಲಿ ರೂಪಾ ಅವರಿಗೆ ವರದಿ ಎಲ್ಲ ಕೊಟ್ಟಿದ್ದೀರಾ, ನಂತರದಲ್ಲಿ ಇಲ್ಲಿ ಜೈಲಲ್ಲಿ ನಡೆಯುವಂಥ ಅವ್ಯವಹಾರಗಳನ್ನ ಬಯಲಿಗಳಿಗೆ ನೀವು ಹೆಲ್ಪ್ ಮಾಡಿದ್ದೀರಾ ಅನ್ನೋ ಉದ್ದೇಶಕ್ಕೆ ಮಾತಿನ ಚಕಮಕಿ ನಡೀತೀನಿ. ನಂತರದಲ್ಲಿ ಕಳೆದ 3-4 ದಿನಗಳ ಹಿಂದೆ ರೂಪಾ ಅವರು ಜೈಲಿಗೆ ಭೇಟಿ ನೀಡಿರ್ತಾರೆ, ಪರಪ್ಪನಗರಿಗೆ ಭೇಟಿ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಕೆಲ ಕೈದಿಗಳನ್ನ ಕರೆದ್ಬಿಟ್ಟು ವಿಚಾರಣೆ ನಡೆಸಿರ್ತಾರೆ, ಕೈದಿಗಳ ಜೊತೆ ಮಾತುಕತೆ ನಡೆಸಿರ್ತಾರೆ. ಅದು ಮುಖ್ಯವಾಗಿ ಏನಂತಂದ್ರೆ ಸುಮಾರು 10 ವರ್ಷಗಳಿಂದ ಹೆಚ್ಚು ಇರುವಂಥ ಕೈದಿಗಳನ್ನ ಕರೆಸಿ ವಿಚಾರಣೆ ನಡೆಸಿರ್ತಾರೆ. ಆದರೆ ನಿನ್ನೆ ಎಲ್ಲ ನಡೆದಿರುವಂಥ ಬೆಳವಣಿಗೆಯಲ್ಲಿ ನೋಡಿದಂಥ ಸೂಪರಿಂಟೆಂಡೆಂಟ್ ಕೃಷ್ಣಕುಮಾರ್ ಅವರು ಎಂದರೆ ಅವ್ರಲ್ಲಿ CCTVಯಲ್ಲಿ ಯಾರು ರೂಪಾ ಅವ್ರ ಜೊತೆ ಮಾತಾಡಿರೋ ಅಂಥವ್ರನ್ನ ಖುದ್ದಾಗಿ ಒಬ್ಬೊಬ್ಬರನ್ನ ಕರೆಸ್ಬಿಟ್ಟು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ನಡೆಸಿದ ಜೊತೆಗೆ ಹಲ್ಲೆಗೂ ಮುಂದಾಗ್ತಾರೆ. ಅದರಲ್ಲಿ ಮುಖ್ಯವಾಗಿ 16 ವರ್ಷಗಳಿಂದ ಸಜೆಯಲ್ಲಿರುವಂಥ ಕೈದಿ ಎಂದರೆ ಶಿಕ್ಷೆ ಅನುಭವಿಸಿದಂಥ ಕೈದಿ ಅಂದರೆ ರಾಮಮೂರ್ತಿ ಅಂದರೆ ಅವರಿಗೆ ಹಲ್ಲೆಗೆ ಮುಂದಾಗ್ತಾರೆ. ಮೊದಲನೇಗೆ ಅವ್ರನ್ನ ಅಲ್ಲಿದ ಜೈಲಿನೊಳಗೆ ಅವ್ಯಾಶ ಶಬ್ದಗಳನ್ನ ನಿಂದನೆ ಮಾಡ್ತಾರೆ. ನಂತರದಲ್ಲಿ ಕೈದಿಗಳ ಮುಂದೆನೇ ಅವರಿಗೆ ಹಲ್ಲೆಗೆ ಮುಂದಾಗ್ತಾರೆ. ನಂತರದಲ್ಲಿ ಕೈದಿಗಳು ಅವ್ರನ್ನ ತಡೆಯಲು ಮುಂದಾಗ್ತಾರೆ. ಆದರೆ ಆ ಮಟ್ಟಕ್ಕೆ ಒಂದು ರೀತಿ ಕಡಿಮೆ ಆಯ್ತು. ಆ ನಂತರದಲ್ಲಿ ಅಲ್ಲಿಗೆ ಹೋದಂಥ ಎಂಟ್ರಿ ಹಾಕ್ಸಕ್ಕೆ ಹೋಗಿರ್ತಾರೆ, ಅವ್ರ ಗಂಡನ ನೋಡಕ್ಕೆ ಹೋದಂಥ ಅವರ ಪತ್ನಿ ಅನಿತಾ ಏನಿದ್ದಾರೆ, ಈ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ಕೆಲ ಕೈದಿಗಳಿಂದ ವಿಚಾರ ಗೊತ್ತಾಗುತ್ತೆ, ನಿಮ್ಮ ಗಂಡನಿಗೆ ಹಲ್ಲೆ ಮಾಡಿ ಬೇರೆ ಒಂದು ಶೆಲ್ಗೆ ಹಾಕಿದ್ದಾರೆ ಅಂತ ವಿಷಯ ಹೇಳ್ತಾರೆ. ನಂತರದಲ್ಲಿ ಸೀದಾ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಸೀದಾ ಡಿಐಜಿ ರೂಪಾ ಅವ್ರನ್ನ ಭೇಟಿ ಮಾಡಕ್ಕೆ ಬರ್ತಾರೆ. ನಿನ್ನೆ ಸುಮಾರು 2 ಗಂಟೆಗೆ ಡಿಐಜಿ ರೂಪಾ ಅವ್ರ ಹತ್ರ ಭೇಟಿ ಮಾಡಕ್ಕೆ ಬಂದ್ಬಿಟ್ಟು ಈ ತರ ಇನ್ಸಿಡೆಂಟ್ ಆಗಿದೆ, ನನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಿಮ್ಮ ಜೊತೆ ಮಾತಾಡಿದ್ರೆ ತಪ್ಪಾಯಿತು ಅನ್ನೋ ಉದ್ದೇಶದಿಂದ ಆರೋಪ ಮಾಡಿಬಿಟ್ಟು ಅವ್ರಿಗೆ ಹಲ್ಲೆ ನಡೆಸಿದ್ದಾರೆ ಅಂತ ಮಾತಾಡ್ತಾರೆ. ನಂತರದಲ್ಲಿ ಅವರಿಗೆ ಈ ವಿಚಾರ ತಿಳಿಸಿದ ಸಂದರ್ಭದಲ್ಲಿ ಸೀದಾ ಡಿಐಜಿ ರೂಪಾ ಅವರು ಜೈಲಿಗೆ ಹೋಗ್ತಾರೆ. ಅಲ್ಲೋದಿ ಏನಾಗ್ತಾ ಇದೆ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಕೃಷ್ಣಕುಮಾರ್ ಕೆಲ ಅಧಿಕಾರಿಗಳೇನೆಂದರೆ ಅಲ್ಲಿದ್ದಂಥ ಕೈದಿಗಳನ್ನ ಇವ್ರ ಮೇಲೆ ಎತ್ಕೊಳ್ತಾರೆ. ಗಲಾಟೆ ಸ್ಟಾರ್ಟ್ ಆಗುತ್ತೆ. ಸುಮಾರು ಗಲಾಟೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಆ ಗಲಾಟೆ ತಣ್ಣಗೆ ಮಾಡ್ತಾರೆ. ಆದ್ರೂ ಸಹ 7 ಗಂಟೆ ನಂತರದಲ್ಲಿ ಗಲಾಟೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಮತ್ತೆ ಹಿರಿಯ ಅಧಿಕಾರಿಗಳು ಹೋಗಿ ಗಲಾಟೆಯನ್ನು ತಣ್ಣಗೆ ಮಾಡ್ತಾರೆ. ಆದರೆ ಸುಮಾರು ರಾತ್ರಿ ನೋಡಿದಂತೆ 1 ಗಂಟೆ 1:30 ಸುಮಾರಿಗೆ ಸುಮಾರು 30ಕ್ಕೂ ಹೆಚ್ಚು ಕೈದಿಗಳು ಅಲ್ಲಿಂದ ಏಕಾಏಕಿ ದಿಢೀರ್ ಶಿಫ್ಟ್ ಆಗ್ತಾರೆ. ರಾತ್ರೋರಾತ್ರಿ ಬೇರೆ ಜೈಲುಗಳಿಗೆ ಶಿಫ್ಟ್. ಅದು ಬೆಳಗಾಂ
ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತದೆ. ಅದರಲ್ಲಿ ರಾಮಮೂರ್ತಿ ನಾನು ಆಗಲೇ ರಾಮಮೂರ್ತಿ ಅಂದರೆ ಅವರು ಸಹ ಶಿಫ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ರಾಮಮೂರ್ತಿ ಅವರ ಒಂದು ಪತ್ನಿ ಒಂದು ಕರೆ ಮಾಡಿ ಹೇಳ್ತಾರೆ, ನನಗೆ ಹಲ್ಲೆ ಮಾಡಿ ಸುಮಾರು 20 ಕೈದಿಗಳಿಗೆ ಹಲ್ಲೆ ಮಾಡಿದ್ರೆ ನಾನು ಒಬ್ಬ. ನಂತರದಲ್ಲಿ ಅವ್ರನ್ನ ಒಂದು ಬಳ್ಳಾರಿ ಜೈಲಿಗೆ ನನ್ನೂ ಸಹ ಶಿಫ್ಟ್ ಮಾಡ್ತಾರೆ. ಆದರೆ ನನಗೆ ಅಲ್ಲಿ ಹಲ್ಲೆ ಮಾಡಿಸ ಸುಮಾರು ರಾತ್ರಿ 1 ಗಂಟೆಯಲ್ಲಿ ನನ್ನ ಬೂಟ್ಗಲ್ಲೆಲ್ಲ ಪೊಲೀಸರು ಹೊಡೆದು ಜೈಲಿನಿಂದ ಅಧಿಕಾರಿಗಳು ಹೊಡೆದ್ರು ಅಂತ ಒಂದು ಆರೋಪ ಸಹ ಮಾಡ್ತಿರುವಂಥದ್ದು. ಸುಕನ್ಯಾ, ಧನ್ಯವಾದ ಸುನಿಲ್. ಡಿಐಜಿ ರೂಪಾ ಜೈಲಿಂದ ಹೊರಬಂದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ದಿಢೀರಂತ ಬೆಳವಣಿಗೆಗಳಾಗಿವೆ. ರೂಪಾ ಹೊರಬಂದ ಬಳಿಕ ಸಜಾಬಂದಿ ಕೈದಿಗಳು ಮೈದಾನದಲ್ಲಿ ಕುಳಿತಿದ್ರು. ಈ ವೇಳೆ ಅಧೀಕ್ಷಕ ಕೃಷ್ಣಕುಮಾರ್ ಸೂಚನೆಯಂತೆ ಬಲವಂತದಿಂದ ಬ್ಯಾರಕ್ಗೆ ಕಳುಹಿಸಿದ್ದರು. ಆದರೆ 32 ಕೈದಿಗಳು ಅಲ್ಲೇ ಕೂತು ಪ್ರತಿಭಟನೆ ಮುಂದುವರೆಸಿದ್ರು. ಹೀಗಾಗಿ ಪ್ರತಿಭಟಿಸಿದ 32 ಕೈದಿಗಳನ್ನ ರಾತ್ರೋರಾತ್ರಿ ಸ್ಥಳಾಂತರ ಮಾಡಲಾಗಿದೆ. ಮೇಲಧಿಕಾರಿಗಳಿಗೆ ಮಾಹಿತಿ ನೀಡದೆ ಕೈದಿಗಳನ್ನ ಸ್ಥಳಾಂತರಿಸಲಾಗಿದೆ. ಈ ಕುರಿತು ಕೈದಿಗಳನ್ನ ಶಿಫ್ಟ್ ಮಾಡಿರುವ ಕೆಲ ಕೈದಿಗಳ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು.